ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯೋ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧ ಅಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಅಮೃತೋತ್ಪತ್ತಿ ಆಯಿತು. ಅಮೃತ ಅಮೃತ ಎಂದು ಸಕಲ ದೇವದಾನವರು ಹರ್ಷೋದ್ಗಾರ ಮಾಡುತ್ತಿರಲು ದಾನವರು ಒಡನೆಯೇ ಮುನ್ನುಗ್ಗಿ ಬಂದು ಧನ್ವಂತರಿಯ ಕೈಯಲ್ಲಿದ್ದ ಆ ಅಮೃತ ಕಲಶವನ್ನು ಕಿತ್ತುಕೊಂಡು ಓಡಿಬಿಟ್ಟರು. ಇದನ್ನು ನೋಡಿ ದೇವತೆಗಳು ತಮ್ಮ ಪರಿಶ್ರಮವೆಲ್ಲವೂ ವ್ಯರ್ಥವಾಯಿತೆಂದು ಅಮೃತ ಪ್ರಾಪ್ತಿಯಿಂದ ದೈತ್ಯರು ಬಲವೀರ್ಯಗಳಿಂದ ಕೊಬ್ಬುವರೆಂದು ಮಹಾ ವ್ಯಸನಕ್ರಾಂತರಾದರು. ಆಗ ಭಕ್ತವತ್ಸಲನಾದ ಭಗವಂತನು ದೀನವದನದಿಂದ ಕೆಂಗೆಟ್ಟು ನಿಂತಿದ್ದೇ ದೇವತೆಗಳನ್ನು ಕಂಡು ಕನಿಕರಗೊಂಡು, ಎಲೆ ದೇವತೆಗಳಿರ ಭಯಗೊಳ್ಳಬೇಡಿ, ಸ್ವಲ್ಪ ಕಾಲ ಧೈರ್ಯದಿಂದಿರಿ, ನಿಮಗೆ ಕ್ಷೇಮವಾಗುವುದು ಎಂದು ನುಡಿದು ಅದೃಶ್ಯನಾಗಿ ಬಿಟ್ಟನು. ಆಗ ಅವರಿಗೆ ಒಂದೇ ಕಾರ್ಯ ಲಾಭಕ್ಕಾಗಿ ಪರಿಶ್ರಮ ಮಾಡುತ್ತಲಿದ್ದ ಆ ದೇವದಾನವರು ದೊರೆತ ಅಮೃತವು ತಮಗೆ ದಕ್ಕಲಿಲ್ಲ ಎಂದು ತಮ್ಮೊಳಗೆ ಬಡಿದಾಡತೊಡಗಿದರು. ಅವರಲ್ಲಿ ಬಲಿಷ್ಠರಾದವರು ಅದನ್ನು ಕಿತ್ತುಕೊಂಡು, ಎಲೆ ದೇವತೆಗಳಿರ ಭಯಗೊಳ್ಳಬೇಡಿ, ಸ್ವಲ್ಪ ಕಾಲ ಧೈರ್ಯದಿಂದಿರಿ, ನಿಮಗೆ ಕ್ಷೇಮವಾಗುವುದು ಎಂದು ನುಡಿದು ಅದೃಶ್ಯನಾಗಿ ಬಿಟ್ಟನು. ಆಗ ಅವರಿಗೆ ಒಂದೇ ಕಾರ್ಯ ಲಾಭಕ್ಕಾಗಿ ಪರಿಶ್ರಮ ಮಾಡುತ್ತಲಿದ್ದ ಆ ದೇವದಾನವರು ದೊರೆತ ಅಮೃತವು ತಮಗೆ ದಕ್ಕಲಿಲ್ಲ ಎಂದು ತಮ್ಮೊಳಗೆ ಬಡಿದಾಡತೊಡಗಿದರು. ಅವರಲ್ಲಿ ಬಲಿಷ್ಠರಾದವರು ಅದನ್ನು ಕಿತ್ತುಕೊಂಡು ಓಡತೊಡಗಿದರು. ಅವರಿಗಿಂತಲೂ ಬಲಿಷ್ಠರು ಅದನ್ನು ತಾವು ಕಿತ್ತುಕೊಂಡು ಪಲಾಯನ ಮಾಡುವರು. ಹೀಗೆ ಅಮೃತ ಕುಂಭವು ಹಲವರ ಪಾಲಿನ ಸ್ವತ್ತಾಗಿ ಒಬ್ಬರ ಕೈಯಿಂದ ಮತ್ತೊಬ್ಬರ ಕೈಗೆ ಸಾಗುತ್ತಲಿತ್ತು. ದೇವತೆಗಳು ಅದರ ಪ್ರಾಪ್ತಿಗಾಗಿ ಶ್ರಮಪಟ್ಟರಾದ್ದರಿಂದ ಅವರಿಗೂ ಅದರಲ್ಲಿ ಭಾಗ ಸಲ್ಲಬೇಕು ಎಂದು ತಮ್ಮ ಕೈತಪ್ಪಿ ಬೇರೊಬ್ಬರ ಕೈ ಸೇರಿದ ಅಮೃತ ಕಲಶದ ವಿಷಯದಲ್ಲಿ ದಾನವರು ಅಭಿಪ್ರಾಯಪಡುತ್ತಾ ಕೋಲಾಹಲ ಮಾಡುತ್ತಲಿದ್ದರು. ನಾವು ಅಮೃತಕ್ಕೆ ಭಾಗಿಗಳು, ನಾವು ಅದರಲ್ಲಿ ಭಾಗ ಪಡೆಯಲು ಬಾಧ್ಯರು ಎಂದು ದೇವತೆಗಳು ದಾನವರು ಕೂಗಾಡುತ್ತಲಿದ್ದರು. ಅಷ್ಟರಲ್ಲಿ ಸಮೀಪದಲ್ಲಿ ಭುವನ ಮೋಹಕವಾದ ಒಂದು ಸ್ತ್ರೀ ರೂಪ ಕಂಗೊಳಿಸಿರುವುದನ್ನು ಆ ದೇವದಾನವರು ನೋಡಿ ಚಕಿತರಾದರು. ಅಷ್ಟು ಮೋಹಕವಾದ ಅಂತಹ ಸುಂದರವಾದ ರೂಪವನ್ನು ಎಂದೂ ಯಾರೂ ನೋಡಿರಲಿಲ್ಲ. ನೋಡಿದಂತೆ ಆ ರೂಪವನ್ನು ತಣವಿಲ್ಲದಂತೆ ಮತ್ತು ನೋಡಬೇಕೆನ್ನಿಸುತ್ತಿತ್ತು. ಆ ದಿವ್ಯ ಸುಂದರ ವದನ, ಆ ಅಂಗಾಂಗಗಳ ಸೊಬಗು, ಆ ಹಸುನ್ಮುಖ, ಆ ಕುಡಿನೋಟ, ಆ ಮಂದಗಮನ, ಆಕೆಯು ಧರಿಸಿದ ವಸ್ತ್ರಾಭರಣಗಳ ಕಾಂತಿ ಇವುಗಳಲ್ಲಿ ಒಂದೊಂದು ಅವರ ಕಣ್ಮನಗಳನ್ನು ಸೆಳೆದವು. ಹೀಗೆ ಆ ಮೋಹಿನಿಯ ರೂಪದಲ್ಲೇ ತಲ್ಲೀನಗೊಂಡ ಆ ದೇವದಾನವರು ಅಮೃತಕ್ಕಾಗಿ ಬಡಿದಾಡುವುದನ್ನು ಮರೆತು ಭ್ರಾಂತರಂತರಾದರು. ಅವರಲ್ಲಿ ಮಹಾತಾಮಕ ರಾಜಸ ಪ್ರಕೃತಿಯವರಾದ ದಾನವರು ಕಾಮವಶರಾಗಿ ಅವಳನ್ನು ಸಮೀಪಿಸಿ, ಎಲೆ ಮಂಗಳಾಂಗಿ, ನೀನು ಯಾರು? ಎಲ್ಲಿಯವಳು? ನಿನ್ನ ತೋಳುಗಳು, ನಡು, ಭುಜಲತೆಗಳು, ಮುಖಕಮಲ ಇವುಗಳ ಸೌಂದರ್ಯವು ನಮ್ಮ ಮನಸ್ಸನ್ನು ಸೂರಗೊಂಡಿವೆ. ನಿನ್ನನ್ನು ನೋಡಿದರೆ ನೀನು ಈವರೆಗೂ ಯಾರ ಪಾಶಕ್ಕೂ ಒಳಪಡದೆ ಅನಾಘ್ರಾಣಿದ ಪುಷ್ಪದಂತೆ ಶೋಭಿಸುತ್ತಿರುವೆ. ನೀನೀಗ ಇಲ್ಲಿ ಬಂದ ಕಾರಣವೇನು? ನಮ್ಮ ವಿಚಾರವನ್ನು ಕೇಳು. ನಾವು ಕಶ್ಯಪ ಪ್ರಜಾಪತಿಯ ಮಕ್ಕಳು, ಉಭಯರು ಸೋದರರೇ. ಆದರೂ ನಮ್ಮಲ್ಲಿ ಈಗ ಈ ಅಮೃತಕ್ಕಾಗಿ ವಿಷಾದ ಉಂಟಾಗಿದೆ. ನೀನು ದೈವಯೋಗದಿಂದ ಸಕಾಲಕ್ಕೆ ಬಂದಿರುವೆ. ಇದನ್ನು ಜಗಳಕ್ಕೆ ಆಸ್ಪದ ಉಂಟಾಗದಂತೆ ನಮ್ಮಲ್ಲಿ ಹಂಚಿಕೊಡು ಎಂದರು. ಅವರ ಮಾತನ್ನು ಕೇಳಿ ಕಾಲೋಚಿತ ವೇಷಧಾರಿಯಾಗಿ ಬಂದಿದ್ದ ವಿಷ್ಣುಮೂರ್ತಿಯು, ಎಲೆ ಕಶ್ಯಪ ಕುಮಾರನಾದ ನೀವು ಉಚಿತಜ್ಞರೆಂದು ಅರಿತಿದ್ದೆ. ಆದರೆ ನೀವು ವಿವೇಕಿತರೆಂದು ತೋರಲಿಲ್ಲ. ಕೇವಲ ಪುಂಸಲಿಗಳಾಗಿ ಪರಪುರುಷನ ಸಹವಾಸದಲ್ಲಿ ನಿರತರಾಗಿರುವ ಸ್ವೇಚ್ಛಾಚಾರಿಗಳಾದ ನಮ್ಮಂತಹ ಸ್ತ್ರೀಯರಲ್ಲಿ ನಂಬಿಕೆಯಿಟ್ಟು ನೀವು ಇಂತಹ ಕಾರ್ಯವನ್ನು ನನಗೆ ವಹಿಸಬಹುದಲ್ಲವೇ? ನಮ್ಮ ಸ್ನೇಹವು ನಮ್ಮ ಕಾರ್ಯಗಳು ಮಾತುಗಳು ವಿಶ್ವಾಸಾರ್ಹ ಪಾದವುಗಳಲ್ಲ ಎಂದು ನುಡಿದನು. ಮೋಹನೀಯ ಆ ಮಾತಿನಿಂದ ಅವರು ಇನ್ನೂ ಹೆಚ್ಚು ಮರುಳಾಗಿ, ಇಲ್ಲ, ನೀನು ಹಾಗೆ ಹೇಳಲಾಗದು, ಈ ಕಾರ್ಯಕ್ಕೆ ನೀನೇ ತಕ್ಕವಳು ಎಂದು ನುಡಿಯುತ್ತಾ ಆ ಕಲಶವನ್ನು ಬಲವಂತವಾಗಿ ಅವಳ ಕೈಗೆ ಕೊಟ್ಟು ಅಷ್ಟು ಮಾತ್ರದಿಂದಲೇ ಕೃತಕೃತ್ಯರಾದಂತೆ ಸಂತೋಷಿಸಿದರು. ಆಗ ಮೋಹಿನಿಯು, ಎಲೆ ದೈತ್ಯವೀರರೇ, ನಿಮ್ಮ ಅಪೇಕ್ಷೆಯಂತೆ ಇದನ್ನು ಹಂಚಿಕೊಡಲು ಸಮ್ಮತಿಸುತ್ತೇನೆ. ಆದರೆ ಈ ವಿಷಯದಲ್ಲಿ ನನಗೆ ಸಂಪೂರ್ಣ ಸ್ವಾತಂತ್ರ್ಯವಿರಬೇಕು.
ನಮಗೆ ಅನ್ಯಾಯವಾಯಿತು, ಅವರಿಗೆ ನ್ಯಾಯವಾಯಿತು ಎಂದು ಅಪೇಕ್ಷಿಸದೆ ನೀವೆಲ್ಲರೂ ಈ ಕೆಲಸ ಮುಗಿಯುವವರೆಗೆ ಸಮಾಧಾನದಿಂದ ಒಪ್ಪಿ ಕುಳಿತಿರಬೇಕು. ಹಾಗೆ ನಾವು ಸಮ್ಮತಿಸುವಾದರೆ ಮಾತ್ರ ನಾನು ಈ ಕಾರ್ಯಕ್ಕೆ ಒಪ್ಪುವೆನು ಎಂದಳು. ಲಲಿತ ಮನೋಹರವಾದ ಅವಳ ಆ ಮಾತುಗಳ ಸೊಬಗಿಗೆ ಮರುಳಾಗಿದ್ದ ಆ ದೈತ್ಯ ಪ್ರಮುಖರು ಅವಳ ಅಪೇಕ್ಷೆಯಂತೆಯೇ ನಡೆಯುವುದಾಗಿ ಒಪ್ಪಿ ಚಿತ್ರ ಪ್ರತಿಮೆಗಳಿಂದ ಅವಳನ್ನೇ ನೋಡುತ್ತಿದ್ದರು. ಹೀಗೆ ಒಪ್ಪಿಗೆಯಾದ ಮೇಲೆ ದೈತ್ಯರು ದೇವತೆಗಳು ಮೋಹಿನಿಯ ಆಜ್ಞಾನುಸಾರ ಆ ಒಂದು ರಾತ್ರಿಯನ್ನು ಉಪವಾಸದಿಂದ ಕಳೆದು ಮಾರನೆಯ ಪ್ರಾತಃಕಾಲ ಸರ್ವರು ಸ್ನಾನ ಮಾಡಿ ಶುಭ್ರ ವಸ್ತ್ರಧಾರಿಗಳಾಗಿ ಋಷಿಮುನಿಗಳಿಗೂ ಬ್ರಾಹ್ಮಣರಿಗೂ ಗೋಭೂ ಹಿರಣ್ಯಾದಿ ಸಕಲ ದಾನಗಳನ್ನು ಸಲ್ಲಿಸಿ ವ್ರತನಿಷ್ಠರಾಗಿ ಅಮೃತದ ಹಂಚಿಕೆಯಾಗಲು ಏರ್ಪಟ್ಟಿದ್ದ ಸ್ಥಳಕ್ಕೆ ಬಂದು ಅಲ್ಲಿ ದರ್ಭಾಸೀನರಾಗಿ ಮೋಹಿನಿ ದೇವಿಯ ಆಗಮನಕ್ಕಾಗಿ ಕಾದು ಕುಳಿತಿದ್ದರು. ಆಗ ಅಮೃತ ಕುಂಭವನ್ನು ಕೈಗಳಲ್ಲಿ ಧರಿಸಿ ಬಂದ ಭಗವಂತನ ಮೋಹಿನಿ ರೂಪವು ಹಿಂದಿನ ದಿನ ನೋಡಿದ ರೂಪಕ್ಕಿಂತಲೂ ಹೆಚ್ಚು ಮೋಹಕವಾಗಿಯೂ ಹೆಚ್ಚು ಮನೋಹರವಾಗಿಯೂ ಆಕರ್ಷಕವಾಗಿತ್ತು. ಆಕೆಯೇ ನಿತಂಬ ಪ್ರದೇಶಗಳು, ತೊಡೆಗಳು, ಸ್ತನಗಳು, ಭುಜಲತೆಗಳು, ಕೇಶಧಾಮ, ನಗೆನೋಟಗಳು ಇವುಗಳ ಸೊಬಗು ದಾನವ ವೀರರಿಗೆ ಪೂರ್ಣವಾಗಿ ಹುಚ್ಚು ಹಿಡಿಸುವಂತಿತ್ತು. ಆಗ ಉಚಿತಜ್ಞನಾದ ಭಗವಂತನು ಮದೋನ್ಮತ್ತರು, ರಾಜಸ ತಾಮಸ ಗುಣಪ್ರಧಾನರೂ ಆದ ದಾನವರಿಗೆ ಅಮೃತ ಪ್ರಾಶನ ಮಾಡಿಸುವುದು ಹಾವಿಗೆ ಹಾಲೆರೆದಂತೆ ವ್ಯರ್ಥವಾಗುವುದು ಮಾತ್ರವಲ್ಲ, ಉಪದ್ರವಕಾರಿಯೂ ಆಗುವುದೆಂದು ಯೋಚಿಸಿ ದೇವತೆಗಳ ಪಂಕ್ತಿಯಿಂದ ಅಮೃತವನ್ನು ಹಂಚಲು ಆರಂಭಿಸಿದನು. ಆಗಾಗ ಮಂದಹಾಸದಿಂದಲೂ ನಗೆನೋಟಗಳಿಂದಲೂ ಅವರನ್ನು ಬೆರಗುಗೊಳಿಸುತ್ತಾ ಪುನಃ ದೇವತೆಗಳಿಗೆ ಸಾಲಿಗೆ ಬಂದು ಹಂಚುತ್ತಾ ಹೀಗೆ ದಾನವರನ್ನೆಲ್ಲ ತನ್ನ ಮೋಹಪಾಶದಲ್ಲಿ ಕೆಡಹಿ ಅಮೃತವನ್ನೆಲ್ಲ ದೇವತೆಗಳಿಗೆ ಹಂಚಿಬಿಟ್ಟನು. ಆಕೆಯ ಮೋಹಪಾಶಕ್ಕೆ ವಶರಾಗಿ ಮರುಳಾಗಿ ಕುಳಿತಿದ್ದ ದಾನವರಿಗೆ ಪಾತ್ರೆಯು ಬರಿದಾಗುತ್ತಾ ಬಂದ ವಿಚಾರವೇ ತಿಳಿಯಲಿಲ್ಲ. ಅಲ್ಲದೆ ಆ ಪಂಕ್ತಿಯು ಮುಗಿದ ತರುವಾಯ ತಮ್ಮ ಪಂಕ್ತಿಗೆ ಹಂಚುವಿಕೆಯ ಪ್ರಾರಂಭವಾಗುವುದೆಂದು ತಿಳಿದಿದ್ದ ಅವರು ಆಕೆಯು ಮೊದಲೇ ಪಟ್ಟಿದ್ದ ಅಭಿಪ್ರಾಯವನ್ನು ವಿರೋಧಿಸಿ ಆಕೆಯ ಇಷ್ಟಕ್ಕೆ ವ್ಯತಿರಿಕ್ತವಾಗಿ ನಡೆಯುವುದು ತಮ್ಮ ಗೌರವಕ್ಕೆ ಸಲ್ಲದೆಂದು ಸುಮ್ಮನೆ ಕುಳಿತಿದ್ದರು. ಈ ಸಂದರ್ಭದಲ್ಲೇ ಸ್ವರ್ಭಾನುವೆಂಬ ದೈತ್ಯನೊಬ್ಬನು ದೇವತೆಗಳಂತೆ ವೇಷಧಾರಿಯಾಗಿ ಅವರ ಪಂಕ್ತಿಯಲ್ಲಿ ಬಂದು ಕುಳಿತು ಅಮೃತಕ್ಕೆ ಕೈಯೊಡ್ಡಿದನು. ಎಲ್ಲರಂತೆಯೂ ಅವನ ಕೈಗೂ ಬಿದ್ದ ಅಮೃತವನ್ನು ಅವನು ಕುಡಿದುಬಿಟ್ಟನು. ಈ ಮೋಸವನ್ನು ಸೂರ್ಯಚಂದ್ರರು ಕಣ್ಣು ಸನ್ನೆಯಿಂದ ಮೋಹಿನಿಗೆ ಸೂಚಿಸಿದರು. ಒಡನೆಯೇ ಮೋಹಿನಿಯು ಯಾರಿಗೂ ಅರಿವಾಗದಂತೆ ತೀಕ್ಷ್ಣವಾದ ಅಲುಗಿನ ಚಕ್ರಾಯುಧವನ್ನು ಪ್ರಯೋಗಿಸಿ ಅವನ ಕತ್ತನ್ನು ಕತ್ತರಿಸಿಬಿಟ್ಟಳು. ಅವನು ಅಮೃತವನ್ನು ನುಂಗುವುದರೊಳಗಾಗಿ ಕಂಠವು ಕತ್ತರಿಸಲ್ಪಟ್ಟುದರಿಂದ ಅಮೃತ ಪ್ರವೇಶವಾಗದ ದೇಹಭಾಗವು ಪ್ರಾಣಹೀನವಾಗಿ ಬಿದ್ದುಹೋಯಿತು. ಅಮೃತ ಸಂಬಂಧದಿಂದ ಅಮರತ್ವವನ್ನು ಹೊಂದಿದ ತಲೆಯನ್ನು ಬ್ರಹ್ಮನು ನವಗ್ರಹಗಳಲ್ಲಿ ಒಂದನ್ನಾಗಿ ಅನುಗ್ರಹಿಸಿದನು. ಆಗಾಗ ಪರ್ವದಿನಗಳಲ್ಲಿ ಸೂರ್ಯಚಂದ್ರರನ್ನು ಪೀಡಿಸುತ್ತಿರುವುದು ಈ ರಾಹು ಎಂಬ ಗ್ರಹವೇ ಎಂದರಿಯಬೇಕು. ರಾಹುವು ಈ ಪೂರ್ವ ವೈರವನ್ನು ತೀರಿಸಿಕೊಳ್ಳಲು ಸೂರ್ಯಚಂದ್ರರಿಗೆ ಕೊಡುವ ಈ ಪೀಡೆಯೇ ಗ್ರಹಣವೆಂದು ಕರೆಯಲ್ಪಡುವುದು. ಮಹಾಪರಿಶ್ರಮದಿಂದ ಮಂದರ ಪರ್ವತವನ್ನು ತಂದು ಸಿಂಧುವಿನಲ್ಲಿಟ್ಟು ವಾಸುಕಿಯಿಂದ ಕಡೆದು ಪಡೆದ ಅಮೃತದ ಹಂಚಿಕೆಯು ಹೀಗಾಯಿತಷ್ಟೇ. ಇದರ ನ್ಯಾಯ ತೀರ್ವಿಕೆಯ ವಿಚಾರದಲ್ಲಿ ವಿವೇಚಿಸಬೇಕಾದ ಒಂದು ಅಂಶವನ್ನು ಪ್ರಾಜ್ಞರು ಗಮನಿಸಬೇಕು. ಪ್ರಾಣಿಗಳು ನಡೆಯಿಸುವ ಸರ್ವ ಕಾರ್ಯಗಳಿಗೂ ಭಗವದಾರಾಧನೆ ಎಂಬ ಭಾವನೆಯಿಂದ ಕೂಡಿರದೆ ಅವು ಅಹಂಕಾರ ಮಮಕಾರಯುಕ್ತವಾಗಿದ್ದರೆ ಅವು ಗಿಡವು ಬೆಳೆಯಬೇಕೆಂದು ಸುಳಿಗಳಿಗೆ ನೀರೆರೆದಂತೆ ವ್ಯರ್ಥವಾಗುವವು. ಬೇರಿಗೆ ನೀರೆರೆದಾಗ ಕೊಂಬೆ ರೆಂಬೆಗಳ ಆಹಾರ ಪಡೆದು ಬೆಳವಂತೆ ಸಕಲ ಭುವನ ಜೀವನಕ್ಕೂ ಆದಿಪುರುಷನಾದ ಭಗವಂತನ ಸೇವೆಯೆಂದು ಕೈಕೊಂಡು ನಡೆಯಿಸುವ ಸೇವೆ ಮಾತ್ರವೇ ಸಫಲವಾಗುವುದು. ದೇವತೆಗಳು ಪ್ರಾರಂಭದಿಂದ ಅಮೃತ ಪ್ರಾಪ್ತಿಯವರೆಗೂ ಭಗವಂತನನ್ನೇ ನಂಬಿ ಆತನ ಸೇವೆಯಿಂದ ಕಾರ್ಯನಿರತರಾಗಿದ್ದು ಕೇವಲ ಆದಿನ ಮನಸ್ಕರಾಗುತ್ತಿದ್ದರಿಂದ ಅವರಿಗೆ ಅಮೃತ ಫಲಪ್ರಾಪ್ತಿವಾಯಿತು. ದೈತ್ಯರು ಕೇವಲ ತಮ್ಮ ದೇಹಬಲವನ್ನೇ ನಂಬಿದ್ದು ಅಹಂಕಾರ ಮಮಕಾರ ವಿಶಿಷ್ಟರಾಗಿ ಮೋಹಿನಿ ರೂಪಧಾರಿ ವಿಷ್ಣುವಿನ ನಿಜ ಸ್ವರೂಪವನ್ನರಿಯದೆ ಕಾಮಮೋಹಿತರಾಗಿದ್ದು ಅಯೋಗ್ಯ ವರ್ತನೆಯಲ್ಲೇ ನಡೆದುದರಿಂದ ಆ ಕಾರ್ಯದ ಸತ್ಫಲವನ್ನು ಪಡೆಯಲು ಯೋಗ್ಯರಾಗಲಿಲ್ಲ. ಹೀಗೆ ಫಲಪ್ರಾಪ್ತಿಗೆ ಅರ್ಹತೆಯಿಲ್ಲದಿದ್ದರಿಂದಲೇ ಅವರಿಗೆ ಅಮೃತವು ದೊರೆಯಲಿಲ್ಲವೆಂದು ಅರಿಯಬೇಕು. ಹೀಗೆ ಅಮೃತದ ಹಂಚಿಕೆಯಾದ ಮೇಲೆ ಭಗವಂತನು ಸಕಲ ದೇವದಾನವರು ಸರ್ವಭೂತಗಳು ನೋಡುತ್ತಿದ್ದಂತೆಯೇ ಗರುಡಾರೂಢನಾಗಿ ತನ್ನ ನಿಜಧಾಮಕ್ಕೆ ಹೊರಟು ಹೋದನು. ಅವರಿಗೆ
ಭ್ರಾಂತರಂತೆ ಕುಳಿತು ಮೋಹನೀಯ ದಿವ್ಯ ಮೋಹಕ ರೂಪದರ್ಶನದಲ್ಲೇ ಮಗ್ನರಾಗಿದ್ದ ದೈತ್ಯ ದಾನವರು ತಾವು ಅಮೃತ ಪ್ರಾಶನದಿಂದ ವಂಚಿತರಾದವೆಂದು ಅರಿತು ಕೋಪಾಕ್ರಾಂತರಾದರು. ತಮ್ಮೆದುರಿಗೆ ಅಮೃತಪಾನದಿಂದ ದಿವ್ಯ ತೇಜ ಪುಂಜಲು ಬಲವೀರ್ಯ ಶೌರ್ಯ ಸಂಪನ್ನರು ಆಗಿ ಕೆಂಗೊಳಿಸುತ್ತಾ ಉತ್ಸಾಹಶಾಲಿಗಳಾಗಿದ್ದ ದೇವತೆಗಳನ್ನು ಕಂಡು ಅವರ ವಿಷಯದಲ್ಲಿ ವಿಶೇಷ ಅಸೂಯ ಹುಟ್ಟಿತು. ಅವರನ್ನು ಸರ್ವ ವಿಧದಿಂದಲೂ ಭಂಗಿಸಿ ಸೇಡು ತೀರಿಸಿಕೊಳ್ಳಬೇಕೆಂದು ಯುದ್ಧ ಸನ್ನದ್ಧರಾದರು. ಅಮೃತ ಪ್ರಾಪ್ತಿಗಾಗಿ ಇವರಿಗೆ ನೆರೆದಿದ್ದ ಆ ಸಮುದ್ರ ತೀರವೇ ಘೋರ ಯುದ್ಧಕ್ಷೇತ್ರವಾಗಿ ಮಾರ್ಪಟ್ಟಿತು. ದಾನವರು ತೀಕ್ಷ್ಮಗಳಾದ ಭಯಂಕರ ಆಯುಧಗಳನ್ನು ಹಿಡಿದು ದೇವತೆಗಳನ್ನು ಕಂಡಲ್ಲಿ ಹಿಂಸಿಸುತ್ತಾ ಭೀಕರ ಹೋರಾಟಕ್ಕೆ ತೊಡಗಿದರು. ಪರೀಕ್ಷಿತ್ ನರೇಂದ್ರ, ಮುಂದೆ ನಡೆದ ಕಥಾವೃತ್ತಾಂತವನ್ನು ಕೇಳು. ಅಮೃತ ಪ್ರಾಪ್ತಿಗಾಗಿ ದೇವತೆಗಳೊಂದಿಗೆ ತಾವು ವಿಶೇಷ ಕಷ್ಟಪಟ್ಟಿದ್ದರೂ ತಮಗೆ ವಂಚನೆಯಾಗಿ ದೇವತೆಗಳೇ ಅದನ್ನು ಕುಡಿದು ತೃಪ್ತರಾದರಲ್ಲ ಎಂಬ ಅಸೂಯೆಯು ದಾನವ ವೀರರಿಗೆ ವಿಶೇಷ ರೋಷ ಉನ್ಮತ್ತಗಳನ್ನುಂಟು ಮಾಡಿತು. ಅವರೆಲ್ಲರೂ ಬಲಿಯನ್ನು ತಮ್ಮ ಸೈನ್ಯಾಧಿಪತಿಯನ್ನಾಗಿ ಮಾಡಿಕೊಂಡು ಭಯಂಕರ ಆಯುಧಗಳನ್ನು ಧರಿಸಿ ಬಂದು ವಿವಿಧ ವಿಚಿತ್ರ ವಾಹನಾರೂಢರಾಗಿ ದೈವ ಸೈನ್ಯದ ಮೇಲೆ ಯುದ್ಧಕ್ಕೆ ನುಗ್ಗಿ ಬಂದರು. ದೇವರಾಜನಾದ ಇಂದ್ರನು ಯಮ, ಅಗ್ನಿ, ವರುಣಾದಿ ಅಷ್ಟದಿಕ್ಪಾಲಕರಿಂದ ಕೂಡಿ ದೈವ ಸೈನ್ಯವನ್ನು ಸಜ್ಜುಗೊಳಿಸಿಕೊಂಡು ಅವರೊಂದಿಗೆ ಭಯಂಕರ ರೀತಿಯಲ್ಲಿ ಹೋರಾಟವನ್ನು ಆರಂಭಿಸಿ ದೈತ್ಯ ಸೇನೆಯನ್ನು ಹೊಡೆದೊಡಿಸುತ್ತಿದ್ದನು. ಆದರೂ ನಮೂಚಿ, ಸಂಬರ, ಬಾಣ, ವಿಪ್ರಚಿತ್ತಿ, ಹೇತಿ, ಇಲ್ವಲ, ಕುಂಭ, ಶುಂಭ, ನಿಶುಂಭ ಮುಂತಾದ ಅಗಾಧ ಬಲಸಂಪನ್ನರಾದ ದಾನವರ ಬಲವನ್ನು ಎದುರಿಸುವುದು ವಿಶೇಷ ಪ್ರಯಾಸವೆನ್ನಿಸುತ್ತಿತ್ತು. ಅಷ್ಟರಲ್ಲಿ ಬಲಿಯು ಮಹೋಗ್ರ ರೋಷದಿಂದ ಮಯ ನಿರ್ಮಿತವಾದ ವೈಪಾಯವಸವೆಂಬ ತನ್ನ ವಿಮಾನದಲ್ಲಿ ಕುಳಿತು ಸಕಲಾಯುಧ ಸಜ್ಜಿತನಾಗಿ ಇಂದ್ರನನ್ನು ಎದುರಿಸಿದನು. ದೇವೇಂದ್ರನು ಐರಾವತವನ್ನೇರಿ ವಜ್ರಾಯುಧವನ್ನು ಧರಿಸಿ ಬಲಿಚಕ್ರವರ್ತಿಯನ್ನು ತೀಕ್ಷ್ಣ ಬಾಣಗಳ ಎಸುಗೆಯಿಂದ ಘಾತಿಸಲು ಬಲಿಯು ಬಹು ಕೋಪಾಕ್ರಾಂತನಾಗಿ 10 ಬಾಣಗಳಿಂದ ಇಂದ್ರನನ್ನು, 3 ಬಾಣಗಳಿಂದ ಐರಾವತವನ್ನು, ಮೂವಟಿಗಳನ್ನು, ಐರಾವತದ ಪಾದರಕ್ಷಕರನ್ನು ವಿವಿಧ ಬಾಣಪ್ರಯೋಗಗಳಿಂದ ಘಾತಿಸಿದನು. ಇಂದ್ರನು ತನ್ನ ಹಸ್ತಕೌಶಲದಿಂದ ಅವನ ಬಾಣ ಪರಂಪರೆಗಳನ್ನು ಶಕ್ತಿಯಾಯುಧವೇ ಮುಂತಾದ ಅವನು ಬಿಟ್ಟ ಇತರ ಭಯಂಕರ ಆಯುಧಗಳನ್ನು ನಿವಾರಿಸಿಕೊಂಡು ವಿಜೃಂಭಿಸಿದನು. ದೇವದಾನವ ಸೈನ್ಯದಲ್ಲಿ ಸಾವು ನೋವುಗಳು ಹೆಚ್ಚಿ ಎಲ್ಲೆಲ್ಲೂ ಹಾಹಾಕಾರ ಉಂಟಾಯಿತು. ಆಗ ಬಲಿಯು ಇಂದ್ರನ ಮೇಲೆ ತನ್ನ ಪ್ರತಾಪವು ಸಾಗುವುದನ್ನು ಕಂಡು ಕಣ್ಮರೆಯಾಗಿ ಮಾಯಾಯುದ್ಧವನ್ನಾರಂಭಿಸಿದನು. ಆಕಾಶದಿಂದ ದೈವ ಸೈನ್ಯದ ಮೇಲೆ ಪರ್ವತಗಳು ಬೀಳತೊಡಗಿದವು. ಎಲ್ಲೆಲ್ಲಿಂದಲೂ ಕಲ್ಲು ಬಂಡೆಗಳು ಬಂದುರುಳಿ ದೇವತೆಗಳನ್ನು ಘಾತಿಸುತ್ತಿದ್ದವು. ಅಗ್ನಿಯು ಮಳೆಯಂತೆ ಸುರಿದು ದಹಿಸತೊಡಗಿತು. ವಿಷಸರ್ಪಗಳು, ಚೇಳುಗಳು, ಸಿಂಹ, ಹುಲಿ ಮುಂತಾದ ಕ್ರೂರ ಮೃಗಗಳು ತಂಡವಾಗಿ ನುಗ್ಗಿ ಬಂದು ಹಿಂಸಿಸತೊಡಗಿದವು. ಹೀಗೆ ಬಲಿಯ ಮಾಯೆಯಿಂದ ತಮ್ಮ ಸೈನ್ಯಗಾಗುತ್ತಿದ್ದ ಭಯಂಕರ ಹಿಂಸೆಯಿಂದ ದೈವ ಸೈನ್ಯವು ದಿಕ್ಕು ತೋರದೆ ಆಪದ್ಬಂಧುವಾದ ಪರಮಾತ್ಮನನ್ನು ಸ್ಮರಿಸಿ ಪ್ರಾರ್ಥಿಸತೊಡಗಿತು. ಆಗ ಜಗತ್ಕರ್ತನೂ ಕರುಣಾನಿಧಿಯೂ ಆದ ಶ್ರೀಮನ್ನಾರಾಯಣನು ಗರುಡಾರೂಢನಾಗಿ ರಣರಂಗದಲ್ಲಿ ಕಾಣಿಸಿಕೊಂಡನು. ಸತ್ಯ ಸ್ವರೂಪಿಯಾದ ಶ್ರೀ ಪರಮಪುರುಷ ಸಾನ್ನಿಧ್ಯದಲ್ಲಿ ಮಾಯೆಯು ಸುಳಿಯಬಲ್ಲದೆ. ದಾನವನಾದ ಬಲಿಯ ಮಾಯವೆಲ್ಲವೂ ಕ್ಷಣ ಮಾತ್ರದಲ್ಲಿ ನಿರ್ನಾಮವಾಯಿತು. ಆಗ ಕಾಲನೇಮಿ ಎಂಬ ದೈತ್ಯನು ಸಿಂಹ ವಾಹನವಾಗಿ ತನ್ನ ಕೈಯಲ್ಲಿದ್ದ ಕ್ರೂರಾಯುಧವನ್ನು ತಿರುಗಿಸಿ ಗರುಡಾರೂಢನಾದ ವಿಷ್ಣುವಿನ ಮೇಲೆ ಪ್ರಯೋಗಿಸಿದನು. ಶ್ರೀ ವಿಷ್ಣುಮೂರ್ತಿಯು ಅದನ್ನು ನಿವಾರಿಸಿಕೊಂಡು ಚಕ್ರಾಯುಧದಿಂದ ಅವನನ್ನು ಮಾಲ್ಯವಂತನೆಂಬ ಮತ್ತೊಬ್ಬ ದಾನವನ್ನು ಕತ್ತರಿಸಿ ಹಾಕಿದನು. ಇದಾದ ಮೇಲೆ ದೇವತೆಗಳೆಲ್ಲರೂ ಪುನಃ ಚೇತರಿಸಿಕೊಂಡು ದಾನವ ದೈನ್ಯವನ್ನು ಎದುರಿಸಿದರು. ಈ ಯುದ್ಧವು ಹಿಂದೆ ನಡೆದ ಎಲ್ಲ ಯುದ್ಧಗಳಿಗಿಂತಲೂ ಭಯಂಕರವಾಗಿ ಅಸಂಖ್ಯ ದೇವದಾನವರ ಸಂಹಾರವು ನಡೆದು ರಣರಂಗವು ಭೀಕರವೆನ್ನಿಸಿತು. ಇಂದ್ರನು ವಜ್ರಹಸ್ತನಾಗಿ ಬಲಿಯನ್ನು ನೆಲಕ್ಕುರುಳಿಸಿ ಸಮಸ್ತ ದೈತ್ಯ ಪ್ರಮುಖರನ್ನು ಕತ್ತರಿಸಿ ಬೊಬ್ಬಿರಿದನು. ಆ ನಮೂಚಿ ಎಂಬೊಬ್ಬ ದೈತ್ಯ ವೀರನ ಮೇಲೆ ಮಾತ್ರ ವಜ್ರಾಯುಧದ ಸತ್ಯವು ನಡೆಯದಿರಲು ಇಂದ್ರನು ಚಿಂತಾಕ್ರಾಂತನಾಗಿ ಉಪಾಯವನ್ನು ತಿಳಿಯದೇ ಇರುವಾಗ ಆಕಾಶವಾಣಿಯಿಂದ ಆ ದೈತ್ಯನು ಹಸಿಯ ಅಥವಾ ಒಣಗಿದ ಪದಾರ್ಥದಿಂದ ಸಾಯದಿಂದೆ ವರ ಪಡೆದಿರುವನೆಂದು ತಿಳಿಯಿತು. ಹಸಿಯ ಅಥವಾ ಒಣಗಿದ ಪದಾರ್ಥದಿಂದ ಒಡನೆಗೆ ಬುದ್ಧಿಶಾಲಿಯಾದ ದೇವೇಂದ್ರನು ಸುಷ್ಟವೂ ಆರ್ದ್ರವೂ ಅಲ್ಲದ ಸಮುದ್ರದ ನೊರೆಯನ್ನು ವಜ್ರಾಯುಧಕ್ಕೆ ಲೇಪಿಸಿ ಅದರಿಂದ ಆ ಘೋರ ದಾನವನ್ನು ಸಂಹರಿಸಿ ಕೆಡಹಿದನು. ದೇವತೆಗಳೆಲ್ಲರೂ ಜಯವೊಂದಿ ವಿಜೃಂಭಿಸುತ್ತಿದ್ದರು. ಆಗ ಬ್ರಹ್ಮದೇವನು ದಾನವರ ಸಂಹಾರ ಕಾರ್ಯವು ಆಹಾರವಾಗಿ
ಅಪಾರವಾಗಿ ನಡೆದಿದ್ದನ್ನು ಕಂಡು ಇನ್ನು ದೇವತೆಗಳು ಯುದ್ಧ ಕಾರ್ಯದಿಂದ ವಿರಮಿಸಲೆಂದು ನಾರದರ ಮೂಲಕ ದೇವೇಂದ್ರನಿಗೆ ಸಲಹೆ ಮಾಡಿದನು. ದೇವತೆಗಳೆಲ್ಲರೂ ಬ್ರಹ್ಮದೇವನ ವಚನಕ್ಕೆ ಗೌರವನ್ನಿತ್ತು ತಮ್ಮ ಪರಿವಾರದೊಂದಿಗೆ ಸ್ವರ್ಗವನ್ನು ಸೇರಿದರು. ದೈತ್ಯ ಉಳಿದವರೆಲ್ಲರೂ ದಾನವ ಮುಖ್ಯರಾದ ಬಲಿ, ನಮೂಚಿ ಮುಂತಾದವರ ದೇಹಗಳನ್ನೆತ್ತಿಕೊಂಡು ಹಸ್ತಾಚಲನವನ್ನು ಸೇರಿದರು. ಅಲ್ಲಿ ದಾನವ ಪುರೋಹಿತರಾದ ಶುಕ್ರಾಚಾರ್ಯರು ತಮ್ಮಲ್ಲಿದ್ದ ಅಮೃತ ಸಂಜೀವಿನಿ ಮಂತ್ರ ರಾಜದಿಂದ ಬಲಿ, ನಮೂಚಿ ಮುಂತಾದ ದಾನವರನ್ನು ಉಪಚರಿಸಿದರು. ಬಲಿ ಮುಂತಾದ ಆ ದಾನವ ಪ್ರಮುಖರು ತಮಗಾದ ಪರಾಭವಕ್ಕಾಗಿ ಕೆಲಕಾಲ ವ್ಯಥೆಗೊಂಡರು. ಉತ್ತಮ ಸಮಯ ನಿರೀಕ್ಷಣೆಗಾಗಿ ತಮ್ಮ ಆಚಾರ್ಯರ ಭರವಸೆಯಿಂದ ತಾಳ್ಮೆಗೊಂಡು ಶಾಂತ ಮನಸ್ಕರಾಗಿ ಕಾಲಯಾಪನೆ ಮಾಡುತ್ತಿದ್ದರು. ರಾಜೇಂದ್ರ, ಈ ಸಂದರ್ಭದಲ್ಲಿ ವಿಷ್ಣು ಲೋಕದಲ್ಲಿ ನಡೆದ ಒಂದು ವಿಚಿತ್ರ ವೃತ್ತಾಂತವನ್ನು ಹೇಳುವೆನು ಕೇಳು. ವಿಷ್ಣುವು ಮೋಹಿನಿ ರೂಪದಿಂದ ದೇವದಾನವರಿಗೆ ಅಮೃತವನ್ನು ಉಣಿಸಬಡಿಸಿದನೆಂಬ ವಾರ್ತೆಯನ್ನು ಕೇಳಿ ಶಂಕರನು ಆ ದಿವ್ಯ ಸ್ತ್ರೀ ರೂಪವನ್ನು ನೋಡಬೇಕೆಂದು ಅಪೇಕ್ಷಿಸಿ ಪಾರ್ವತಿಯೊಂದಿಗೆ ತನ್ನ ಇತರ ಪರಿವಾರದರೊಂದಿಗೂ ವಿಷ್ಣು ಲೋಕವನ್ನು ಸೇರಿದನು. ಆಗ ವಿಷ್ಣುವು ಅವನನ್ನು ಆದರದಿಂದ ಬರಮಾಡಿಕೊಂಡು ಉಚಿತಾಸನವಿತ್ತು ಕುಳ್ಳಿರಿಸಿದ ಮೇಲೆ ಪಾರ್ವತೀರಮಣನು ತನ್ನ ಅಪೇಕ್ಷೆಯನ್ನು ಆ ಸರ್ವೇಶ್ವರನಿಗೆ ನಿವೇದಿಸಿದನು. ವಿಷ್ಣುಮೂರ್ತಿಯು ಸದಾಶಿವನ ಆ ಅಪೂರ್ವ ಅಪೇಕ್ಷೆಯನ್ನು ಮಂದಹಾಸ್ಯದಿಂದ ಆಹ್ವಾನಿಸಿ, ಶಂಕರ, ಅಮೃತ ಕಲಶವನ್ನು ಕದ್ದೊಯ್ಯುತ್ತಿದ್ದ ದಾನವರನ್ನು ಮೋಹಗೊಳಿಸುವುದಕ್ಕಾಗಿ ಕೈಕೊಂಡ ರೂಪವದು. ಜಿತೇಂದ್ರಿಯರ ಮನಸ್ಸನ್ನು ಚಂಚಲಗೊಳಿಸಿ ಮನ್ಮಥೋದ್ರೇಕವನ್ನುಂಟು ಮಾಡುವ ಆ ರೂಪವನ್ನು ನೀನು ನೋಡಲು ಅಪೇಕ್ಷಿಸಿರುವುದರಿಂದ ಮತ್ತೊಮ್ಮೆ ತೋರಿಸುವೆನು ಎಂದು ನುಡಿದು ಅದೃಶ್ಯನಾದನು. ತರುವಾಯ ಸ್ವಲ್ಪ ಸಮಯದಲ್ಲೇ ಸಮೀಪದ ಒಂದು ಉಪವನ ಪ್ರದೇಶದಲ್ಲಿ ಶುಭ್ರವರ್ಣದ ವಸ್ತ್ರಭೂಷಿತಳು ಸರ್ವಾಂಗ ಸುಂದರಿಯೂ ಆದ ಒಂದು ಭುವನ ಮನೋಹರ ಸ್ತ್ರೀರೂಪವು ಕೈಯಲ್ಲಿದ್ದ ಚೆಂಡನ್ನು ಭೂಮಿಯ ಮೇಲೆ ಆಡಿಸುತ್ತಾ ಬರುತ್ತಿದ್ದ ಆ ಅಪೂರ್ವ ನೋಟವನ್ನು ಶಿವನು ನೋಡಿ ತನ್ನನ್ನೇ ಮರೆತಂತಾಗಿ ಮೇಲಕ್ಕೆದ್ದು ಆ ಸ್ತ್ರೀಯ ಕಡೆಗೆ ನಡೆಯತೊಡಗಿದನು. ಮೋಹಿನಿಯ ಆಗಾಗ ಹಸನ್ಮುಖ ಹುಸಿ ನಗೆಗಳಿಂದ ಶಿವನನ್ನು ನೋಡುತ್ತಾ ಬೇಕಂದೇ ತನ್ನ ವಸ್ತ್ರಗಳನ್ನು ಅಸ್ತವ್ಯಸ್ತಗೊಳಿಸಿಕೊಂಡು ತನ್ನ ವಿವಿಧ ಅಂಗಗಳ ಸೌಂದರ್ಯ ಅಭಿನಯಗಳನ್ನು ಪ್ರಕಟಿಸಿ ಜಿತೇಂದ್ರಿಯ ಚಕ್ರವರ್ತಿಯಾದ ಶಂಕರನು ಮೋಹಗೊಂಡು ಹುಚ್ಚಾಗುವಂತೆ ಮಾಡಿದನು. ಶಿವನು ಪಾರ್ವತಿಯ ನೋಡುತ್ತಿದ್ದಂತೆಯೇ ತನ್ನ ಮೋಹೋದ್ರೇಕವನ್ನು ತಡೆದುಕೊಳ್ಳಲಾರದೆ ಬೇಡವೆಂದು ನಿವಾರಿಸುತ್ತಿದ್ದರೂ ಬಿಡದೆ ಆ ಮೋಹಿನಿ ರೂಪವನ್ನು ಬಾಹುಗಳಿಂದ ಅಪ್ಪಿ ಅಲಂಘಿಸಿದನು. ಆಗ ಆತನ ಇಂದ್ರಿಯವು ಎಲ್ಲೆಲ್ಲೂ ಸುರಿದು ಸೂರೆಯಾಯಿತು. ಯೋಗಿರಾಜನಾದ ರುದ್ರದೇವನ ವೀರ್ಯವು ಬಿದ್ದ ಸ್ಥಳಗಳೆಲ್ಲ ಬಂಗಾರದ ಮತ್ತು ಬೆಳ್ಳಿಯ ಆದುವೆಂದು ಅವನ ವೀರ್ಯ ಬಿಂದುಗಳು ಯಾವ ಬೆಟ್ಟ ಮತ್ತು ನದಿ ತೀರಗಳಲ್ಲಿ ಬಿದ್ದುವೋ ಅವೆಲ್ಲವೂ ದಿವ್ಯ ಸಾನ್ನಿಧ್ಯ ಕ್ಷೇತ್ರಗಳಾದುವೆಂದು ಭಾವುಕರಲ್ಲಿ ಪ್ರತೀತಿ ಇದೆ. ಹೀಗೆ ವೀರ್ಯಸ್ಖಲನವಾದ ತರುವಾಯ ಶಂಕರನು ಭಗವನ್ ಮಾಯೆಯು ತನ್ನನ್ನು ಅಷ್ಟು ಮೆಟ್ಟಿಗೆ ಮೋಹಗೊಳಿಸುವುದಕ್ಕಾಗಿ ಲಜ್ಜೆಗೊಂಡು ಸುಮ್ಮನೆ ನಿಂತಿರಲು ಶ್ರೀ ವಿಷ್ಣುಮೂರ್ತಿಯು ಎಂದಿನಂತೆ ಪುರುಷರೂಪ ಧಾರಣೆ ಮಾಡಿ ಆತನನ್ನು ಉಚಿತ ವಾಕ್ಯಗಳಿಂದ ಆಧರಿಸಿ ಬೀಳ್ಕೊಟ್ಟನು. ತನ್ನ ಪರಿವಾರದೊಂದಿಗೆ ಕೈಲಾಸವನ್ನು ಸೇರಿದ ಶಂಕರನು, ದೇವಿ, ನೀನು ಹಿಂದೊಮ್ಮೆ ನಾನು ಸಾವಿರಾರು ವರ್ಷಗಳವರೆಗೆ ತಪಸ್ಸಿನಲ್ಲಿದ್ದು ಆರಾಧಿಸಿದ ಭಗವನ್ಮೂರ್ತಿ ಯಾವುದೆಂದು ಕೇಳಿದೆಯಲ್ಲವೇ? ಇಂದು ನೀನು ವಿಷ್ಣು ಲೋಕದಲ್ಲಿ ಸಂದರ್ಶಿಸಿದ ಆ ಪರಮಪುರುಷನ ದಿವ್ಯಮೂರ್ತಿಯೇ ಆ ಪರವಸ್ತುವು. ಇಂದು ನಾಳೆಯೂ ನಾನು ಆರಾಧಿಸುತ್ತಿರುವ ಭಗವಾನ್ ಪರಮಪುರುಷನ ದಿವ್ಯಮೂರ್ತಿಯು ಅದೇ ಎಂದು ತಿಳಿ ಎಂದು ನುಡಿದನು. ದೇವದೈತ್ಯರ ದ್ವೇಷ ವೈಷಮ್ಯಗಳ ಅಂತಿಮ ಪರಿಣಾಮವನ್ನು ತಿಳಿಸುವುದಕ್ಕೆ ಮೊದಲು ನಿನಗೆ ಇತರ ಮನ್ವಂತರಗಳನ್ನು ಕುರಿತು ಹೇಳುವನೆಂದು ತಿಳಿಸಿದ್ದನಲ್ಲವೇ? ಈಗ ನಡೆಯುತ್ತಿರುವುದು ವೈವಸ್ವತ ಮನುವಿನ ಅಧಿಕಾರದಲ್ಲಿರುವ 7ನೆಯ ಮನ್ವಂತರವು. ಈ ಮನ್ವಂತರದಲ್ಲಿ ಇಕ್ಷ್ವಾಕು, ನಭಗ, ದೃಷ್ಟ, ಶರಿಯಾತಿ, ನರಿಷ್ಟಂತ, ನಾಭಾಗ, ದಿಷ್ಟ, ಕರೂಷಕ, ಪೃಷಧ್ರ, ವಸುಮಂತರೆಂಬ 10 ಮಂದಿ ಮನುಪುತ್ರರು, ಆದಿತ್ಯ, ವಸು, ವಿಶ್ವದೇವರೆಂಬ ದೇವಗಣಗಳು, ಪುರಂದರನೆಂಬ ಇಂದ್ರನು ಅಧಿಕಾರ ಸ್ಥಾನಗಳಲ್ಲಿರುವರು. ಕಶ್ಯಪ, ಅತ್ರಿ, ಭರದ್ವಾಜ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ವಸಿಷ್ಠ ಎಂಬಿವರು ಈ ಮನ್ವಂತರದ ಮಹರ್ಷಿಗಳು. ಈ ಮನ್ವಂತರದಲ್ಲಿ ಭಗವಂತನು ಆದಿತಿ ದೇವಿಯಲ್ಲಿ ವಾಮನನಾಗಿ ಅವತರಿಸಿ ಜಗದುದ್ಧಾರ ಮಾಡಿದನು. ಮುಂದಿನ 8ನೇ ಮನ್ವಂತರದಲ್ಲಿ ಸೂರ್ಯಪುತ್ರನಾದ ಸಾವರ್ಣಿ ಎಂಬುವನು ಮನು ಅಧಿಕಾರ ಸ್ವೀಕಾರ ಮಾಡುವನು. ನಿರ್ಮೋಹ, ವಿರಜಸ್ಕ ಮೊದಲಾದವರು ಮನುಪುತ್ರರಾಗುವರು.
ವಿರಜಸ್ಕನ ಪುತ್ರರಾದ ಸುತಭಸ್ಕಾದಿಗಳೆಂಬುವರು ಅಂದಿನ ದೇವಗಣಗಳು. ವಿರೋಚನ ಪುತ್ರನಾದ ಬಲಿಯು ಇಂದ್ರನಾಗುವನು. ಈ 8ನೆಯ ಮನ್ವಂತರದಲ್ಲಿ ಗಾಲವ, ದೀಪ್ತಿಮಂತ, ಪರಶುರಾಮ, ಅಶ್ವತ್ಥಾಮ, ಕೃಪಾಚಾರ್ಯ, ಋಷ್ಯಶೃಂಗ ಮತ್ತು ವ್ಯಾಸಮಹರ್ಷಿ ಇವರೇ ಸಪ್ತರ್ಷಿಗಳಾಗುವರು. ಈ ಮನ್ವಂತರದಲ್ಲಿ ಭಗವಂತನು ದೇವಗುಹ್ಯನೆಂಬುವನಿಗೆ ಸರಸ್ವತಿ ಎಂಬ ಭಾರ್ಯೆಯಲ್ಲಿ ಸಾರ್ವಭೌಮನೆಂಬ ಕುಮಾರನಾಗಿ ಹುಟ್ಟಿ ಈಗಿನ ಇಂದ್ರನಾದ ಪುರಂದರನಿಂದ ಆ ಪದವಿಯನ್ನು ಬಲಿಗೆ ಕೊಡಿಸುವನು. ಮುಂದೆ ದಕ್ಷಿಣಾವರ್ಣಿ ಎಂಬುವನು 9ನೆಯ ಮನ್ವಂತರಾದಿ ಪತಿಯಾಗುವನು. ವರುಣಪುತ್ರನಾದ ಇವನು ಧೃತಕೇಶು, ಕೇತು, ದೀಪ್ತಕೇತು ಮೊದಲಾದ ಮನುಪುತ್ರರಿಂದಲೂ, ಧಾತೃ, ಮರೀಚಿ, ಗರ್ಗ ಮೊದಲಾದ ದೇವಗಣಗಳಿಂದಲೂ, ಶುಕ್ರನೆಂಬ ಇಂದ್ರನಿಂದಲೂ ಕೂಡಿ ಆಧಿಪತ್ಯ ನಡೆಸುವನು. ದೀಪ್ತಿಮಂತ ಮೊದಲಾದ ಸಪ್ತರ್ಷಿಗಳು ಧರ್ಮರಕ್ಷಣೆಗಾಗಿ ನಿಯಮಿತರಾಗುವರು. ಆ ಮನ್ವಂತರದಲ್ಲಿ ಭಗವಂತನು ಆಯುಷ್ಕಂತನೆಂಬುವನಿಗೆ ಅಂಬುಧಾರೆ, ಅಂಕುಧಾರೆ ಎಂಬಾಕಿಯ ಉದರದಲ್ಲಿ ಋಷಭನೆಂಬ ಕುಮಾರನಾಗಿ ಅವತರಿಸಿ ತ್ರೈಲೋಕ್ಯವನ್ನು ನಿರಪಾಯವಾಗಿ ಕಾಪಾಡುವನು. ಆ ತರುವಾಯ ಉಪಶ್ಲೋಕನೆಂಬುವನ ಮಗನಾದ ಬ್ರಹ್ಮ ಸಾಬರಣಿ ಎಂಬುವನು 10ನೆಯ ಮನ್ವಂತರದ ಅಧಿಪತಿಯಾಗುವನು. ಶಂಭು ಎಂಬುವನು ಈ ಕಾಲದಲ್ಲಿ ಇಂದ್ರ ಪದವಿಯನ್ನು ಹೊಂದುವನು. ಭಗವಂತನು ವಿಶ್ವಜಿತ್ತೆಂಬುವನಿಗೆ ವಿಶೂಚಿ ಎಂಬುವಳಲ್ಲಿ ನಿಜಾಂಶದಿಂದ ಅವತರಿಸಿ ಇಂದ್ರನಿಗೆ ಸಹಾಯಕನಾಗಿರುವನು. ಆ ತರುವಾಯ ಧರ್ಮಸಾಪರ್ಣಿ ಎಂಬುವನು 11ನೆಯ ಮನ್ವಂತರಾಧಿಪತಿಯು, ರುದ್ರಸಾಪರ್ಣಿ ಎಂಬುವನು 12ನೆಯ ಮನ್ವಂತರಾಧಿಪತಿಯು, ದೇವಸಾಪರ್ಣಿ ಎಂಬುವನು 13ನೆಯ ಮನ್ವಂತರಾಧಿಪತಿಯೂ ಆಗುವನು. 14ಯ ಮನ್ವಂತರಕ್ಕೆ ಇಂದ್ರಸಾಪರ್ಣಿ ಎಂಬುವನು ಅಧಿಪತಿಯಾಗುವನು. ಕೃತ ದ್ವಾಪರ ಕಲಿಯುಗಳು 1,000 ಬಾರಿ ತಿರುಗಿ ಬರುವಾಗ್ಗೆ ಬ್ರಹ್ಮದೇವನಿಗೆ ಒಂದು ಹಗಲಾಗಿ ಆ ಒಂದು ಹಗಲಿನ ಕಾಲಾವಧಿಯಲ್ಲಿ 14 ಮನ್ವಂತರಗಳು ಕಳೆಯುವವು. 14ನೆಯ ಮನ್ವಂತರದ ಅಂತ್ಯಭಾಗದಲ್ಲಿ ಚತುರ್ಮುಖ ಬ್ರಹ್ಮನ ದೈನಂದಿನ ಪ್ರಳಯವಾಗುವುದು. ಈ ದೈನಂದಿನ ಕಲ್ಪದ ಒಂದು ಹಗಲು ಕಳೆದ ತರುವಾಯ ಪುನಃ ಚತುರ್ಯುಗಗಳು 1 ಸಹಸ್ರಾವರ್ತಿ ತಿರುಗಿ ಬರುವ ಕಾಲಾವಧಿಯಲ್ಲಿ ಬ್ರಹ್ಮದೇವನ ರಾತ್ರಿಯು ಕಳೆದು ಪುನಃ ಸೃಷ್ಟಿ ಕಾರ್ಯವು ಪ್ರಾರಂಭಿಸುವುದು. ಇನ್ನು ಕೇಳು ಪರೀಕ್ಷಿತ್ ನರೇಂದ್ರ. ಈ ಹಿಂದೆ ತಿಳಿಸಿದಂತೆ ಗತಪ್ರಾಣರಾಗಿ ಅಸ್ತ್ರಾದಿ ಪ್ರಾಂತವನ್ನು ಸೇರಿದ ಬಲಿ, ನಮುಚಿ ಮುಂತಾದವರನ್ನು ಶುಕ್ರಾಚಾರ್ಯನು ತನ್ನ ಮೃತ ಸಂಜೀವನಿ ಮಂತ್ರ ಸಾಮರ್ಥ್ಯದಿಂದ ಬದುಕಿಸಿ ಅವನ ಕಡೆಯಿಂದ ವಿಶ್ವಜಿತ್ತೆನೆಂಬ ಒಂದಾನೊಂದು ಮಹಾಯಾಗವನ್ನು ಮಾಡಿಸಿದನು. ಆ ಯಾಗ ಫಲವಾಗಿ ಅಗ್ನಿಯು ಅವನಿಗೆ ಸ್ವರ್ಣಮಯವಾದ ದಿವ್ಯ ರಥವನ್ನು, ದಿವ್ಯಾಶ್ವಗಳನ್ನು, ಒಂದು ಮಹಾಧನಸ್ಸನ್ನು, ಸಿಂಹಧ್ವಜವನ್ನು, ಅಕ್ಷಯ ಬಾಣಗಳ ಬತ್ತಳಿಕೆಯನ್ನು, ಸ್ವರ್ಣಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಕವಚವನ್ನು ಅನುಗ್ರಹಿಸಿದನು. ಆ ಯಾಗಕಾಲದಲ್ಲಿ ಅವನ ಪಿತಾಮಹನು ಮಹಾಭಗವದ್ಭಕ್ತನೂ ಆದ ಪ್ರಹ್ಲಾದನು ಬಂದು ತನ್ನ ಮೊಮ್ಮಗನನ್ನು ಆಶೀರ್ವದಿಸಿ ಎಂದಿಗೂ ಬಾಡದ ಒಂದು ಪದ್ಮಮಾಲಿಕೆಯನ್ನು ಅವನಿಗೆ ಅನುಗ್ರಹಿಸಿದನು. ಈ ಎಲ್ಲ ಪರಿಕರಗಳಿಂದಲೂ ಕೂಡಿ ಬಲಿಯು ಪುನಃ ಅಗಾಧ ಯುದ್ಧೋತ್ಸಾಹಗೊಂಡು ಸ್ವರ್ಗಲೋಕದ ಮೇಲೆ ದಾನವ ಸೈನ್ಯವನ್ನು ನಡೆಯಿಸಿ ಅಮರಾವತಿಯನ್ನು ಸಮೀಪಿಸಿ ರಣದುಂದುಂಬಿಯನ್ನು ಭಾಜಿಸಿ ಶಂಖಧ್ವನಿ ಮಾಡಿದನು. ಅವನ ಪರಾಕ್ರಮವು ತೇಜಸ್ಸು ಉಜ್ವಲವೂ ಅಪ್ರಮತಿವೂ ಆಗಿದ್ದವು. ಆಗ ದೇವೇಂದ್ರನು ಅವುಗಳನ್ನು ಎದುರಿಸುವ ಉಪಾಯ ಕಾಣದೆ ತನ್ನ ಗುರುವಾದ ಬೃಹಸ್ಪತ್ಯಾಚಾರ್ಯನು ಸಮೀಪಿಸಿ ಸಲಹೆ ಕೇಳಲು ಅವರು ದೇವೇಂದ್ರ, ಗುರುಭಕ್ತನಾದ ಬಲಿಯು ಶುಕ್ರಾಚಾರ್ಯರೇ ಮೊದಲಾದ ಬ್ರಹ್ಮಪೇತರುಗಳ ಅಗಾಧ ಪ್ರಭಾವಕ್ಕೆ ಒಳಗಾಗಿ ಅವರಿಂದ ಅನುಗ್ರಹಿಸಲ್ಪಟ್ಟಿದ್ದಾನೆ. ಈಗ ಅವನನ್ನು ಎದುರಿಸುವುದು ಕ್ಷೇಮಕಾರಿಯಲ್ಲ. ನೀವು ಕೆಲವು ಕಾಲ ದೇವಗಣಗಳೊಂದಿಗೆ ಕಣ್ಮರೆಯಾಗಿದ್ದು ಕಾಲಾಯಾಪನೆ ಮಾಡುವುದು ವಿಹಿತ ಎಂದು ಸಲಹೆ ಮಾಡಿದರು. ಇದನ್ನು ಕೇಳಿದ ಇಂದ್ರನು ಉಪಾಯ ಕಾಣದೆ ತನ್ನ ಸಮಸ್ತ ಪರಿವಾರದೊಂದಿಗೆ ಅಮರಾವತಿಯ ರಾಜಧಾನಿಯನ್ನು ಪರಿತ್ಯಜಿಸಿ ಕಣ್ಮರೆಯಾಗಿ ಹೊರಟು ಹೋದನು. ಬಲಿಯು ತನ್ನ ದಾನವ ಪರಿವಾರದೊಂದಿಗೆ ಸ್ವರ್ಗರಾಜ್ಯವನ್ನು ಕೈವಶ ಮಾಡಿಕೊಂಡು ಆಧಿಪತ್ಯ ಮಾಡತೊಡಗಿದನು. ದೇವತೆಗಳೆಲ್ಲರೂ ರಾಜಭ್ರಷ್ಟರಾಗಿ ದೇವರಾಜ್ಯವನ್ನು ದಾನವರಿಗೆ ಬಿಟ್ಟುಕೊಟ್ಟು ಓಡಿದುದನ್ನು ದಾನವರು ಪ್ರತಿಭಟನೆ ಇಲ್ಲದೆಯೇ ಅಮರಾವತಿ ರಾಜಧಾನಿಯನ್ನು ಆಕ್ರಮಿಸಿಕೊಂಡು ಸ್ವರ್ಗರಾಜ್ಯಾಧಿಪತ್ಯ ಮಾಡುತ್ತಾ ಮಹಾವೈಭವದಿಂದ ಮೆರೆಯುತ್ತಿದ್ದುದನ್ನು ಕೇಳುತ್ತಾ ದೇವಮಾತೆಯಾದ ಅದಿತಿ ದೇವಿಯು ದಿಕ್ಕು ದೆಸೆ ಇಲ್ಲದವಳಂತೆ ದುಃಖಿಸತೊಡಗಿದಳು. ಹೀಗಿರುವಲ್ಲಿ ಒಮ್ಮೆ ಕಶ್ಯಪರು ಆಕೆ ಇದ್ದ ಆಶ್ರಮಕ್ಕೆ ಬಂದು ಕಾಂತಿಹೀನಳಾಗಿದ್ದ ಆ ತಮ್ಮ ಪತ್ನಿಯನ್ನು ಕಂಡು ವ್ಯಸನಕ್ಕೆ ಕಾರಣವೇನೆಂದು ವಿಚಾರಿಸಿದರು. ತ್ರಿಲೋಕಾಧಿಪತ್ಯವನ್ನು ಮಾಡುತ್ತಿದ್ದ ತನ್ನ ಮಕ್ಕಳು ದಿಕ್ಕು ದೆಸೆಗಾಣದೆ ಪರದೇಶಿಗಳಂತೆ ಎಲ್ಲೋ
ಅನಾಮಧೇಯರಾಗಿ ಜೀವಿಸುತ್ತಿರುವ ವಿಷಾದಕರ ಸಮಾಚಾರವನ್ನು ನಿವೇದಿಸಿ, ನಾಥ, ಈ ದುಃಖವನ್ನು ಸಹಿಸಿಕೊಂಡು ಹೇಗೆ ಸಮಾಧಾನದಿಂದಿರಲಿ? ನನಗೆ ಮುಂದೆ ದಿಕ್ಕೇನು? ಈ ನನ್ನ ಮಕ್ಕಳು ಪುನಃ ಹೇಗೆ ತಮ್ಮ ಮನೆ ಮಾರುಗಳನ್ನು ಪಡೆದು ಗೌರವದಿಂದ ಜೀವಿಸಲು ಶಕ್ತರಾಗುವರು ಎಂದು ಮರುಗಿದಳು. ಕಶ್ಯಪರು, ಈ ಲೌಕಿಕ ಸಂಬಂಧ ಬಾಂಧವ್ಯಗಳ ಅಭಿಮಾನ ಪಾಶವು ಎಂದಿಗೂ ದುಃಖದಾಯಕವಾದುದು. ಇದನ್ನು ಉದಾಸೀನ ಮಾಡಿ ಮಕ್ಕಳು ಮರಿಗಳ ಮೋಹವನ್ನು ತ್ಯಾಗ ಮಾಡುವವರಿಗೆ ಕ್ಷೇಮ ಉಂಟಾಗುವುದು ಎಂದು ಎಷ್ಟು ಬಗೆಯಲ್ಲಿ ಬೋಧಿಸಿದರೂ ಅದು ಆಕೆಗೆ ಸಮಾಧಾನ ಉಂಟು ಮಾಡದಿರಲು, ಎಲೆ ಸಾಧ್ವಿ, ಹೇಗಾದರೂ ನಿನಗೆ ಮಕ್ಕಳಿರುವ ಮೋಹವು ಬಿಡಲಾರದು. ಈ ವಿಷಯದಲ್ಲಿ ಸರ್ವಶಕ್ತನಾದ ಭಗವಂತನೇ ನಿನಗೆ ಬೆಂಬಲವಾಗಿ ಸಹಾಯ ಮಾಡಬೇಕಾಗಿದೆ. ಆತನನ್ನು ಆರಾಧಿಸು. ಪಯೋವ್ರತ ಎಂಬ ಮಹಾವ್ರತವೊಂದುಂಟು. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ದಿವ್ಯ ದ್ವಾದಶ ಮಂತ್ರಾಕ್ಷರದಿಂದ ಸತತವಾಗಿ ಆ ಪರಮಪುರುಷನನ್ನೇ ಧ್ಯಾನಿಸುತ್ತಾ ವಿಧಿಬದ್ಧವಾಗಿ ಆ ವ್ರತವನ್ನು ಆಚರಿಸಿಯಾದರೆ ಭಗವಂತನು ನಿನ್ನಲ್ಲಿ ಪ್ರಸನ್ನವಾಗಿ ನಿನಗೆ ಪರಮ ಶ್ರೇಯಸ್ಸನ್ನರಿಸುವಂತಹ ಅಮೋಘ ವರಪ್ರದಾನ ಮಾಡುವನು. ಅದರಿಂದ ನೀನು ಸಕಲ ಸದಿಚ್ಛೇದಗಳು ಈಡೇರುವವು ಎಂದು ಆಶೀರ್ವದಿಸಿದರು. ಪತಿಯಾದ ಕಶ್ಯಪರಿಂದ ಹೀಗೆ ಅನುಗ್ರಹೀತಳಾದ ಅದಿತಿ ದೇವಿಯು ದೃಢಮನಸ್ಕಳಾಗಿ ಒಂದೇ ನಿಶ್ಚಲ ಧೈರ್ಯವನ್ನಿಟ್ಟುಕೊಂಡು 12 ದಿನಗಳವರೆಗೆ ವಿದ್ಯುಕ್ತ ರೀತಿಯಿಂದ ಪಯೋವ್ರತವನ್ನು ಆಚರಿಸಿ ಪರಮಪುರುಷನನ್ನು ಅನನ್ಯ ಭಕ್ತಿಗಳಿಂದ ಆರಾಧಿಸಿದಳು. ಅದರ ಸಮಾಪ್ತ ಕಾಲದಲ್ಲಿ ಶ್ರೀ ವಾಸುದೇವನು ಅವಳ ಶ್ರದ್ಧಾಭಕ್ತಿಗಳಿಗಾಗಿ ಅತ್ಯಂತ ಸಂತುಷ್ಟನಾಗಿ ಶಂಖಚಕ್ರ ಗದಾ ಪದ್ಮಧಾರಿಯು ದಿವ್ಯ ಪೀತಾಂಬರ ಹಾರ ಕಿರೀಟಿ ಕುಂಡಲಾದ್ಯ ಅಲಂಕೃತಳು ಆಗಿ ದಿವ್ಯಮಂಗಳ ಸ್ವರೂಪದಿಂದ ದರ್ಶನವಿತ್ತು ಪ್ರಸನ್ನವದನನಾಗಿ ಮುಂದೆ ನಿಂತನು. ಮಹಾಯೋಗಿಗಳು ಎಷ್ಟು ಕಾಲ ಏಕನಿಷ್ಠೆಯಿಂದ ಧ್ಯಾನಿಸಿದರೂ ಲಭ್ಯವಾಗದ ಪರಮಪುರುಷನ ದಿವ್ಯಮಂಗಳ ರೂಪವನ್ನು ಎದುರಿಗೆ ನೋಡುತ್ತಿದ್ದರು. ಏನೆಂದು ಸ್ತುತಿಸಬೇಕು, ಏನು ಪ್ರಾರ್ಥಿಸಬೇಕು ಎಂದು ಮುಂತಾಗಿ ತೋರದೆ ಬಿಟ್ಟಿ ಕಣ್ಣುಗಳಿಂದ ಆನಂದ ಬಾಷ್ಪಗಳನ್ನು ಸಿರಿಸುತ್ತಾ ನೋಡುತ್ತಿದ್ದ ಆಕೆಯನ್ನು ಕುರಿತು ಸರ್ವಜ್ಞನಾದ ಭಗವಂತನು, ಎಲೆ ದೇವಮಾತೆ, ನಿನ್ನ ಮನಸ್ಸಿನ ಅಭೀಷ್ಟ ಏನೆಂಬುದನ್ನು ಬಲ್ಲೆ. ನಿನ್ನ ಮಕ್ಕಳು ದೈತ್ಯರಿಂದ ಪರಾಭವ ಹೊಂದಿ ರಾಜ್ಯ ಭ್ರಷ್ಟರಾಗಿರುವುದನ್ನು ಕುರಿತು ನೀನು ಚಿಂತಾಕ್ರಾಂತಳಾಗಿರುವುದು ಸಹಜವಾಗಿದೆ. ಆದರೆ ಈಗಲೇ ಅದಕ್ಕೆ ಪ್ರತಿಯಾಗಿ ಏನು ಮಾಡಲು ಸಾಧ್ಯವಿಲ್ಲ. ದೈತ್ಯರಿಗೆ ಕಾಲವು ಈಗ ಅನುಕೂಲವಾಗಿದೆ. ನಾನು ಅದಕ್ಕೆ ಬೇರೊಂದು ಉಪಾಯವನ್ನು ಯೋಚಿಸಿದ್ದೇನೆ. ಕಶ್ಯಪ ಮಹರ್ಷಿಯ ತಪಃಪ್ರಭಾವದಿಂದ ನಾನು ನಿನ್ನ ಗರ್ಭದಲ್ಲಿ ಮಗನಾಗಿ ಹುಟ್ಟಿ ಉಪಾಯಾಂತರದಿಂದ ಆ ದೈತ್ಯರಿಂದ ದೇವರಾಜ್ಯವನ್ನು ಪಡೆದು ನಿನ್ನ ಮಕ್ಕಳಿಗಿತ್ತು ಅವರನ್ನು ಸ್ವರ್ಗಾಧಿಪತಿಗಳನ್ನಾಗಿ ಮಾಡುತ್ತೇನೆ. ಈ ವಿಚಾರವನ್ನು ನೀನು ಬಹು ರಹಸ್ಯವಾಗಿಟ್ಟು ಶ್ರದ್ಧಾಭಕ್ತಿಗಳಿಂದ ನಿನ್ನ ಪತಿಯನ್ನು ಅನುವರ್ತಿಸಿಕೊಂಡಿರು. ನಿನ್ನ ಇಷ್ಟಾರ್ಥವು ಈಡೇರುವುದು ಎಂದು ನುಡಿದು ಅಂತರ್ಧಾನ ಹೊಂದಿದನು. ಮಹರ್ಷಿಗಳು ಅನೇಕ ಕಾಲ ಮಾಡುವ ತಪಸ್ಸಿಗೆ ಅಗೋಚರನಾಗಿರುವ ಭಗವಂತನನ್ನು ಧರಿಸತಕ್ಕ ತನ್ನ ಭಾಗ್ಯವನ್ನು ಸೂಚಿಸಿದ ಆ ಪರಮಪುರುಷನ ಅಮೃತಮಯ ವಾಕುಗಳನ್ನು ನೆನೆದು ಅದಿತಿಯು ಪುಳಿಕಗೊಂಡಳು. ಹರ್ಷಾಸ್ತ್ರುಗಳನ್ನು ಸುರಿಸಿದಳು. ಭಗವಂತನ ಆಜ್ಞಾನುಸಾರವಾಗಿ ಕಶ್ಯಪ ಮಹರ್ಷಿಗಳನ್ನು ಅತ್ಯಂತ ಭಕ್ತಿಭಾವದಿಂದ ಸೇವಿಸುತ್ತಿದ್ದಳು. ಅದೇ ಸಂದರ್ಭದಲ್ಲಿ ನಾರಾಯಣನು ನಿಜಾಂಶದಿಂದ ತಮ್ಮ ಶರೀರದಲ್ಲಿ ಪ್ರವೇಶಿಸಿದಂತೆ ಕಶ್ಯಪರ ದಿವ್ಯದೃಷ್ಟಿಗೂ ಗೋಚರವಾಯಿತು. ಯುಕ್ತ ಕಾಲದಲ್ಲಿ ತೇಜೋಮಯವಾದ ಅವರ ವೀರ್ಯವು ಅದಿತಿಯ ಗರ್ಭದಲ್ಲೂ ಸ್ಥಾಪಿಸಲ್ಪಟ್ಟಿತು. ಈ ವಿಚಾರವು ಬ್ರಹ್ಮದೇವನಿಗೆ ಗೋಚರವಾಗಲು ಆತನು ಲೋಕ ಸಂರಕ್ಷಣಾರ್ಥವಾಗಿ ಮನುಷ್ಯಾವತಾರ ತಾಳಲು ನಿಶ್ಚಯಿಸಿದ ಭಗವಂತನನ್ನು ಭಕ್ತಿಭಾವದಿಂದ ಸ್ತುತಿಸಿದನು. ಭಗವಂತನನ್ನು ಗರ್ಭದಲ್ಲಿ ಧಾರಣ ಮಾಡಿದ ಆ ಅದಿತಿಯು ದಿವ್ಯ ತೇಜ ಪುಂಜಗಳಾಗಿ ಪರಮಾನಂದ ಸ್ವಾಂತಳಾಗಿ ದಿವ್ಯಮಂಗಳ ವಿಗ್ರಹದಿಂದ ಶೋಭಿಸುತ್ತಿದ್ದಳು. ಜನನ ಮರಣಗಳ ಕೋಟಲಿಗೆ ಒಳಪಡಿದ ಪರಮ ಪುರುಷನಾದರೂ ಶ್ರೀಮನ್ನಾರಾಯಣನು ದೇವಕಾರ್ಯ ನಿರ್ವಹಣಕ್ಕಾಗಿ ಶ್ರವಣ ನಕ್ಷತ್ರ ಯುಕ್ತವಾದ ಭಾದ್ರಪದ ಶುದ್ಧ ದ್ವಾದಶಿ ಶುಭ ದಿನದ ಮಧ್ಯಾಹ್ನ ವೇಳೆಯೇ ಅಭಿಜಿನ್ ಮುಹೂರ್ತದಲ್ಲಿ ಶಂಖಚಕ್ರ ಗದಾ ಪದ್ಮಗಳನ್ನು ಧರಿಸಿದ ಪೀತಾಂಬರ ಕಿರೀಟ ಕುಂಡಲ ಹಾರ ಕೇಯೂರಾದಿಗಳಿಂದ ಅಲಂಕೃತವಾದ ದಿವ್ಯ ತೇಜ ಪುಂಜ ವಿಗ್ರಹದಿಂದ ಆ ಆಶ್ರಮದಲ್ಲಿ ಪ್ರಕಟನಾದನು. ಆ ತೇಜೋಮಯ ರೂಪದ ಅಗಾಧ ಕಾಂತಿಯನ್ನು ನೋಡಲು ಅಶಕ್ತಳಾಗಿ ಸಂತೋಷದಿಂದ ಮೈಮೆರೆತಿದ್ದ ಸಮಯದಲ್ಲಿ ಆ ದಿವ್ಯ ರೂಪವು ಅದೃಶ್ಯವಾಗಿ ಗುಜ್ಜಾರಿಯಂತಿದ್ದ ಒಂದು ಶಿಶುರೂಪವು ಅಲ್ಲಿ ಕಂಗೊಳಿಸತೊಡಗಿತು. ಭಗವಂತನು ಅವತರಿಸಿದ ಆ ಸಂದರ್ಭದಲ್ಲಿ ದಿಕ್ಕುಗಳೆಲ್ಲ ಪ್ರಸನ್ನವಾದವು. ಸಕಲ ಸಜ್ಜನರ ಮನಸ್ಸು ವಿವರಿಸಲಸಕ್ಯವಾದ ಅಮಿತಾನಂದ ಹೊಂದಿ ಉತ್ಸಾಹಗೊಂಡಿತು. ದೇವದುಂದುಬಿಗಳು ತಮಗೆ ತಾವೇ ಬಾಜಿಸಲ್ಪಟ್ಟವು. ಒಡನೆ
ಮಹರ್ಷಿಗಳೆಲ್ಲ ನೆರೆದು ಜಾತಕರ್ಮ ನಾಮಕರಣಾದಿ ವಿದ್ಯುಕ್ತ ಕರ್ಮಗಳನ್ನು ಆಚರಿಸಿದರು. ನೋಡುತ್ತಿದ್ದಂತೆಯೇ ಪಂಚವರ್ಷಗಳ ವಯಸ್ಸಿನಂತೆ ವೃದ್ಧಿಗೊಂಡ ಆ ವಾಮನನಿಗೆ ಕಶ್ಯಪ ಮಹರ್ಷಿಯು ಉಪನಯನ ಸಂಸ್ಕಾರವನ್ನು ನೆರವೇರಿಸಿದನು. ಸೂರ್ಯ ನಾರಾಯಣನೇ ಸಾಕ್ಷಾತ್ತಾಗಿ ಬಂದು ಆ ವಟು ವಾಮನನಿಗೆ ಸಾವಿತ್ರಿ ಮಂತ್ರೋಪದೇಶ ಮಾಡಿದನು. ಬೃಹಸ್ಪತಿಯು ಯಜ್ಞೋಪವೀತನ್ನಿತ್ತನು. ಕಶ್ಯಪನು ಮುಂಜಿಯನ್ನು, ಭೂದೇವಿಯು ಕೃಷ್ಣಾಂಜನವನ್ನು, ಚಂದ್ರನು ದಂಡವನ್ನು, ತಾಯಿಯಾದ ಅದಿತಿಯು ಕೌಪೀನವನ್ನು, ದ್ವಿದೇವತೆಯು ಛತ್ರವನ್ನು, ಬ್ರಹ್ಮದೇವನು ಕಮಂಡಲವನ್ನು, ಸಪ್ತರ್ಷಿಗಳು ದರ್ಭೆ ಪವಿತ್ರಗಳನ್ನು, ಸರಸ್ವತಿಯು ಅಕ್ಷರಮಾಲಿಕೆಯನ್ನು, ಕುಬೇರನು ಭಿಕ್ಷಾಪಾತ್ರೆಯನ್ನು ತಂದೊಪ್ಪಿಸಿದರು. ಅನ್ನಪೂರ್ಣಾದೇವಿಯಾದ ಪಾರ್ವತಿಯ ಮಾತೃಭಿಕ್ಷೆಯನ್ನು ನೀಡಿದಳು. ಹೀಗೆ ಅಪೂರ್ವ ಬ್ರಹ್ಮಚಾರಿ ವೇಷದಿಂದ ಜಗತ್ತನ್ನೇ ಬೆಳಗುತ್ತಾ ವಾಮನನು ಆ ವೇಳೆಗೆ ನರ್ಮದಾ ತೀರದಲ್ಲಿ ಯಜ್ಞಶಾಲೆಯನ್ನು ನಿರ್ಮಿಸಿ ಯಕ್ಷ ದೀಕ್ಷಿತನಾಗಿದ್ದ ಬಲಿಚಕ್ರವರ್ತಿಯ ಯಜ್ಞಶಾಲೆಯನ್ನು ಕುರಿತು ಮೆಲ್ಲನೆ ನಡೆಯತೊಡಗಿದನು. ಸೂರ್ಯಕಾಂತಿಯಂತೆ ಬೆಳಗುತ್ತಾ ಅಪೂರ್ವ ಬ್ರಹ್ಮ ತೇಜಸ್ಸಿನಿಂದ ತಾನಿದ್ದ ಪ್ರದೇಶವನ್ನೆಲ್ಲ ಪವಿತ್ರಗೊಳಿಸುತ್ತಾ ಬರುತ್ತಿದ್ದ ಆ ಲೋಕೋತ್ತರ ವಟುವನ್ನು ನೋಡಿ ಸಭೆಯಲ್ಲಿದ್ದ ಬಲಿಚಕ್ರವರ್ತಿಯು ಇತರ ಬ್ರಾಹ್ಮಣೋತ್ತಮರು ಚಕಿತರಾಗಿ ಹೋದರು. ಆಹಾ, ಈ ಮಹಾತ್ಮ ವಟುವು ಯಾರಿರಬಹುದು? ಸೂರ್ಯಾಗ್ನಿಗಳನ್ನು ಮೀರುವ ತೇಜಸ್ಸಿನಿಂದ ಲೋಕವನ್ನೇ ಬೆಳಗುತ್ತಿರುವ ಇವನು ಯಾರೆಂದು ತಿಳಿಯಲಾರವಲ್ಲ ಎಂದು ಕೊಳ್ಳುತ್ತಿರುವಷ್ಟರಲ್ಲಿ ಸಭಾದ್ವಾರಕ್ಕೆ ಬಂದ ಆತನನ್ನು ಬಲಿರಾಜನು ನಮಸ್ಕರಿಸಿ ಹಸ್ತಲಾಘವನ್ನಿತ್ತು ಕರೆತಂದು ಪೀಠವನ್ನು ಸಮರ್ಪಿಸಿ ಆತನ ಪಾದಗಳನ್ನು ನಿರ್ಮಾಲೋದಕದಿಂದ ಅಭಿಷೇಕ ಮಾಡಿ ಆ ಪಾದಜಲವನ್ನು ಸರ್ವರು ಪ್ರೋಕ್ಷಿಸಿಕೊಂಡ ತರುವಾಯ, ಓ ಬ್ರಾಹ್ಮಣೋತ್ತಮ, ನನ್ನ ಪೂರ್ವಜರು ನಾನು ಮಾಡಿದ ಸುಕೃತವೇ ಪುರುಷಾಕಾರವನ್ನು ಹೊಂದಿ ಬಂದಂತೆ ಈ ದಿನ ನೀನು ನನ್ನ ಯಾಗಶಾಲೆಗೆ ಬಂದುದರಿಂದ ನನ್ನ ಗೃಹವು ವಂಶವು ಪವಿತ್ರವಾದವು. ಅನೇಕ ಬ್ರಹ್ಮರ್ಷಿಗಳ ತಪಶಕ್ತಿಯೇ ಮೂರ್ತಿ ಭವಿಸಿದಂತಿರುವ ನಿನ್ನ ದಿವ್ಯ ತೇಜಪುಂಜ ರೂಪದರ್ಶನದಿಂದ ನಮ್ಮ ನೇತ್ರಗಳು ಸಫಲವಾದವು. ನಾವೆಲ್ಲರೂ ನಿನ್ನ ಪಾದಕಿಂಕರರೆಂದು ತಿಳಿದು ನಮ್ಮಿಂದ ಆಗಬೇಕಾದ ಕಾರ್ಯವೇನೆಂದು ನಿರೂಪಿಸು. ನಿನಗೇನು ಭೂಮಿ ಬೇಕೇ? ಗೋವುಗಳಾಗಲಿ, ಹಸ್ತಶ್ವ ರಥಗಳಾಗಲಿ, ಕನ್ಯಾ ಹಿರಣ್ಯ ಗೃಹವಿತ್ತಾದಿಗಳಾಗಲಿ ಯಾವುದು ಬೇಕೆಂದು ನಿಸ್ಸಂಕೋಚವಾಗಿ ತಿಳಿಸು. ಅದನ್ನು ಅಗತ್ಯವಾಗಿ ದಾನ ಮಾಡಿ ಧನ್ಯನಾಗುವೆನು ಎಂದನು. ಬಲಿರಾಜನ ಕರ್ಣಾಪ್ಯಾಯಮಾನವಾದ ಆ ಮಾತುಗಳನ್ನು ಕೇಳಿ ವಾಮನವಟುವು, ರಾಜೇಂದ್ರ, ನೀನೀಗ ಭಕ್ತಾಗ್ರೇಸರನಾದ ಪ್ರಹ್ಲಾದ ರಾಜನ ಪವಿತ್ರ ವಂಶಕ್ಕೆ ಯೋಗ್ಯವಾದ ಮಾತನ್ನಾಡಿದೆ. ದಾನಿಗಳಲ್ಲಿ ನಿನ್ನ ಹೆಸರನ್ನೇ ಮೊದಲು ಉಚ್ಚರಿಸಬೇಕು. ಮಹಾ ಉದಾರಿಯೂ ಧೀರಾಗ್ರೇಸರನೂ ಆದ ನೀನು ಮೆಚ್ಚಿ ಕೊಡುಗೈ ಮುಂದು ಮಾಡಿರುವಾಗ ನೀನು ಕೊಡಲಾಗದಂತಹ ವಸ್ತುವಾದರೂ ಏನಿದೆ? ಆದರೆ ಯಾಕರನು ತನಗೆ ಎಷ್ಟು ಅವಶ್ಯಕವೋ ಅಷ್ಟನ್ನೇ ಯೋಚಿಸಿ ತೃಪ್ತಿ ಪಡೆಯಬೇಕಾದುದು ಧರ್ಮಶಾಸ್ತ್ರ ವಿಹಿತವಾದುದು. ನನಗೀಗ ಬೇಕಾಗಿರುವುದು ನಾನು ನಿಶ್ಚಿಂತನಾಗಿ ತಪಸ್ಸನ್ನಾಚರಿಸಿ ಕೊಂಡಿರಲು ಬೇಕಾದಷ್ಟು ಭೂಮಿ ಮಾತ್ರ. ನನ್ನ ಪಾದಗಳಿಂದ 3 ಹೆಜ್ಜೆ ಭೂಮಿ ಪ್ರದೇಶವನ್ನು ನೀನು ನನಗೆ ದಾನವಾಗಿ ಕೊಟ್ಟರೆ ಯಥೇಷ್ಟವಾಯಿತು. ನೀನು ಸಂತೋಷವಿಟ್ಟು ಕೊಡುಗೆಯಾದರೆ ಅಷ್ಟನ್ನು ಮಾತ್ರ ಕೊಟ್ಟರೆ ಸಾಕು ಎಂದು ನುಡಿದನು. ಶ್ರೀಕೃಷ್ಣಾರ್ಪಣಮಸ್ತು.